ಯುದ್ಧ ಸಂಘರ್ಷ ಈಗ ಪ್ರಪಂಚದಾದ್ಯಂತ ಇದ್ದಂಗೆ ಕಾಣಿಸ್ತಾ ಇದೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಅದರಲ್ಲಿ ಇರಾನ್ ಮತ್ತು ಇಸ್ರೇಲ್ ವಿಚಾರದಲ್ಲಿ ಬರೋದಾದರೆ ಅನೇಕ ಕಾರಣಗಳು ಕೂಡ ಇದರಲ್ಲಿ ಇವೆ. ಮುಂಚೆ ಚೆನ್ನಾಗೇ ಇದ್ದಂಥ ದೇಶಗಳಿವು. ಅದಾದ ನಂತರ ಯಾವಾಗ ಇಸ್ಲಾಮಿಕ್ ರಾಷ್ಟ್ರದ ವಿಚಾರದಲ್ಲಿ ಬಹುದೊಡ್ಡದಾಗಿ ಇರಾನ್ ಒಂದು ನಿರ್ಣಯವನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ಬಂತೋ, ತನ್ನ ಸ್ಟ್ಯಾಂಡ್ಗಳನ್ನು ಹೇಗೆ ಕ್ಲಿಯರ್ ಮಾಡ್ತಾ ಬಂತೋ, ಆಗ ಈ ವಿಚಾರದಲ್ಲಿ ಸ್ವಲ್ಪ ಸಂಘರ್ಷ ಭುಗಿಲೇಳಿತು. ಈಗ ಇರುವಂಥ ವಿಚಾರ ಪರಮಾಣು ವಿಚಾರವೂ ಕೂಡ ಅದಕ್ಕೆ ಬರ್ತಾ ಇದೆ. ಕಾರಣ ಇರಾನ್ ಮತ್ತೊಂದಿಷ್ಟು ಪರಮಾಣು ಶಕ್ತಿಗಳನ್ನು ಹೊಂದೋಕೆ ಮುಂದಾಗ್ತಾ ಇದೆ. ಹಾಗಾಗಿ ಇಸ್ರೇಲಿಗೆ ಅದನ್ನು ಆಗ್ತಾ ಇಲ್ಲ. ಜೊತೆಗೆ ಉಗ್ರವಾದಿಗಳಿಗೆ ಹೆಚ್ಚಿನ ರೀತಿಯಾದಂತಹ ವೆಪನ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದ್ದಿದ್ದರಿಂದ ಇಸ್ರೇಲ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ಯಾಲೆಸ್ತೈನ್ ವಿಚಾರದಲ್ಲೂ ಕೂಡ ಇರಾನ್ನ ನಿಲುವು ಇಸ್ರೇಲ್ ವಿಚಾರದಲ್ಲಿ ಒಂದಿಷ್ಟು ಕೋಪಕ್ಕೆ ಕಾರಣವಾಯಿತು. ಯಹೂದಿಗಳು ಮತ್ತು ಇಸ್ಲಾಂಗಳ ವಿಚಾರದಲ್ಲಿ ಈಗ ಗಲಾಟೆಗಳು ನಡೆಯುವಂಗೆ ಕಾಣಿಸ್ತಾ ಇದೆ. ಅದು ಇರಾನ್ ಮೇಲೆ ಇಸ್ರೇಲ್ ಯುದ್ಧವನ್ನು ಸಂಘರ್ಷ ನಡೀತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕನ್ನು ಮಾಡಿರೋದು. ಅಣುಸ್ಥಾವರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ಮಾಡಿದೆ. ತೆಹರಾನ್ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿರೋದು. 100ಕ್ಕೂ ಹೆಚ್ಚು ವೈಮಾನಿಕ ದಾಳಿಯನ್ನು ತಡೆದಿದೆ ಇರಾನ್. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಗುಪ್ತಚರ ಮುಖ್ಯಸ್ಥ ಈಗ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೇನೆ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಕಜೇಮಿ ಸಾವನ್ನಪ್ಪಿರೋದು. ಇಸ್ರೇಲ್ ದಾಳಿಗೆ 2 ಅಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಈ ಸಂಘರ್ಷ ಬಹಳ ತೀವ್ರ ಸ್ವರೂಪಕ್ಕೆ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕಾನು ಇದರಲ್ಲಿ ಎಂಟ್ರಿ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ನನ್ನ ತಂಟೆಗೆ ಮಾತ್ರ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಅಮೆರಿಕ ಹೇಳಿದೆ. ಬಟ್ ಇರಾನ್ ಮಾತ್ರ ಅಮೆರಿಕಾನ್ನೇ ಈ ವಿಚಾರದಲ್ಲಿ ಹೇಳ್ತಾ ಇರೋದು. ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಕಾರಣನೇ ಅಮೆರಿಕ ಅನ್ನುವಂಥ ಆರೋಪವನ್ನು ಇರಾನ್ ಮಾಡ್ತಾ ಇದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಕೂಡ ನೇರವಾಗಿ ಹೇಳಿದ್ದಾರೆ, ನಮ್ಮ ಪಾತ್ರ ಅದರಲ್ಲಿಲ್ಲ, ನಮ್ಮ ವಿಚಾರಕ್ಕೆ ಏನಾದರೂ ಬಂದರೆ ಸುಮ್ಮನೆ ಇರೋದಿಲ್ಲ, ಇರಾನ್ ನೆನಪಲ್ಲಿ ಇಟ್ಕೊಳ್ಬೇಕು, ಎಲ್ಲವೂ ಕೂಡ ನಾಶ ಮಾಡಿ ಹಾಕ್ತೀವಿ ಅಂತ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ, ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನೋಡಿ, ಈಗ ತೈಲ ನಿಕ್ಷೇಪಗಳ ವಿಚಾರದಲ್ಲಿ ಟಾರ್ಗೆಟ್ ಆಗ್ತಾ ಇದೆ. ಪರಮಾಣು ಸ್ಥಾವರಗಳ ವಿಚಾರದಲ್ಲಿ ಅಲ್ಲಿ ದಾಳಿ ಆಗ್ತಾ ಇದೆ. ಅದು ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಭಾರತದಿಂದ ನಮ್ಮ ಗಡಿ ಆಚೆಯಿಂದ 1,000-1,500 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದೇ ನಮಗೆ ಇರಾನು. ಸೊ ಹಾಗಾಗಿ ಆ ಕಡೆಗೆ ಇಸ್ರೇಲ್ ಕೂಡ, ಎರಡನ್ನೂ ಕೂಡ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗಿದೆ. ಕಾರಣ ಎರಡರ ಜೊತೆಗಿರುವಂಥ ಬಾಂಧವ್ಯ ನಮ್ಮದು ಹಾಗೇ ಇದೆ. ಇಸ್ರೇಲ್ ಜೊತೆಗೂ ಚೆನ್ನಾಗಿದೆ, ಇರಾನ್ ಜೊತೆಗೂ ಚೆನ್ನಾಗಿದೆ. ಬಟ್ ಇರಾನ್ ಸಂಪೂರ್ಣವಾಗಿ ಇಸ್ಲಾಮಿಕ್ ಕಂಟ್ರಿ, ಅದು ಅವರ ಅಜೆಂಡಾ ಮೂಲವಾಗಿರೋದು ಹಾಗೆ. ಹಾಗಾಗಿ ಇರಾನ್ ಏನು ಮಾಡ್ತಾ ಇದೆ, ಈಗ ಇಸ್ಲಾಮಿಕ್ ಕಂಟ್ರಿಗಳಿಂದ ಅವುಗಳ ಮೇಲೆಲ್ಲ ಇಸ್ರೇಲ್ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ.